ಪದೇ ಪದೇ ಸ್ಲೀಪರ್ ಕೋಚ್ ಬಸ್ಗಳ ಅಪಘಾತ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ ನಡೆತಾ ಇದೆ. ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ಪಾರ್ಟಿಷನ್ ಡೋರ್ಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇತ್ತೀಚೆಗೆ ನೋಡ್ತಾ ಇದೀವಿ, ಅದರಲ್ಲೂ ಕೂಡ ಕೆಲವೊಂದು ಅಪಘಾತಗಳು, ಕೆಲವೊಂದು ಅವಘಡಗಳು ಸಂಭವಿಸ್ತಾ ಇದೆ. ಅದು ಕೂಡ ಸ್ಲೀಪರ್ ಕೋಚ್ ಬಸ್ಗಳಲ್ಲೇ ಜಾಸ್ತಿ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಹಿನ್ನೆಲೆ ಆರ್ಟಿಒ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ಪಾರ್ಟಿಷನ್ ಡೋರ್ಗಳ ತೆರವು ಮಾಡಲಾಗ್ತಾ ಇದೆ. ದೇವನಹಳ್ಳಿ ಪಟ್ಟಣದ ರಾಣಿ ಕ್ರಾಸ್ ಬಳಿ ಬಸ್ಗಳನ್ನು ನಿಲ್ಲಿಸಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಪ್ಯಾಸೆಂಜರ್ಗಳ ನಡುವಿನ ಡೋರ್ಗಳನ್ನು ತೆರವು ಮಾಡಲಾಗ್ತಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಗಳು, ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಇತ್ತೀಚೆಗೆ ಅವಘಡಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಹಿನ್ನೆಲೆ ಇದೀಗ ಒಂದು ಪರಿಶೀಲನೆ ಮಾಡಬೇಕು, ಎಲ್ಲವೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಇದೀಗ ಆರ್ಟಿಒ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕೆಲಸ ಇದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಗಳು ಪದೇ ಪದೇ ಈ ರೀತಿಯಾದಂತಹ ಅವಘಡಗಳಾಗ್ತಾ ಇದೆ. ಹಾಗಾಗಿ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ಪಾರ್ಟಿಷನ್ ಡೋರ್ಗಳನ್ನು ತೆರವು ಮಾಡ್ತಿದ್ದಾರೆ ಆರ್ಟಿಒ ಅಧಿಕಾರಿಗಳು. ದೇವನಹಳ್ಳಿ ಪಟ್ಟಣದ ರಾಣಿ ಕ್ರಾಸ್ ಬಳಿ ಬಸ್ಗಳನ್ನು ನಿಲ್ಲಿಸಿ ಬಸ್ ಡ್ರೈವರ್ ಮತ್ತೆ ಪ್ಯಾಸೆಂಜರ್ಗಳ ಮಧ್ಯೆ ಡೋರ್ಗಳಿರುತ್ತಲ್ಲ, ಅದನ್ನ ತೆರವು ಮಾಡಲಾಗ್ತಾ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಗಳು ಅಪಘಾತದ ವೇಳೆ ಡೋರ್ ಲಾಕ್ ಆಗಿ ಹೊರಬರಲಾಗದೆ ಪ್ರಯಾಣಿಕರು ತುಂಬಾ ಸಲ ಪರದಾಡಿರ್ತಾರೆ. ಅಲ್ಲೇ ಅದೆಷ್ಟೋ ಜನ ಸಾವನ್ನಪ್ಪಿದ್ದಾರೆ ಅಂತ ಒಂದು ಅವಘಡಗಳಲ್ಲಿ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಡೋರ್ ತೆರವು ಮಾಡಲಾಗ್ತಾ ಇದೆ. ಗಳಲ್ಲಿನ ಡೋರ್ಗಳನ್ನ ಬಿಚ್ಚಿಸಿ ಸೀಸ್ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿಗಳು. ದೇವನಹಳ್ಳಿ ಎಆರ್ಟಿಸಿ ಸುಧೀರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇರುವಂತದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ. ಬಸ್ಗಳ ಮೇಲಿನ ಟಾಪ್ಗಳನ್ನು ಕೂಡ ಬಿಚ್ಚಿಸಿ ಇಲ್ಲಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಆರ್ಟಿಒ ಅಧಿಕಾರಿಗಳು. ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚು ಅಪಘಾತಗಳು ಆಗಬಹುದು, ಇದರಿಂದ ಬಹಳಷ್ಟು ಸಮಸ್ಯೆ ಆಗಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚು ಅಪಘಾತಗಳಾಗಿ ಸಂಕಷ್ಟಕ್ಕೆ ಪ್ರಯಾಣಿಕರು ಸಿಲುಕ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ಬಳಿ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಈಗ ಆರ್ಟಿಒ ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಪದೇ ಪದೇ ಸ್ಲೀಪರ್ ಕೋಚ್ ಬಸ್ಗಳ ಅಪಘಾತ ಆಗ್ತಾ ಇದೆ. ಈ ಹಿನ್ನೆಲೆ ಇಂಥ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ಈಗ ಆರ್ಟಿಒ ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಇಲ್ಲಿ ಬೇಸಿಗೆ ಕಾಲ ಬಂದ್ರೆ ಅಂದ್ರೆ ಬಿಸಿಲು ಜಾಸ್ತಿ ಇದ್ರೆ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಎಷ್ಟೆಲ್ಲ ಬೆಂಕಿ ಹೊತ್ಕೊಳ್ಳೋದು ಅಥವಾ ಮತ್ತೊಂದು ಅವಘಡಗಳಾಗೋದು ಇದನ್ನು ಕೂಡ ನೋಡ್ತೀವಿ. ಹಾಗಾಗಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಬದಲಾವಣೆಗಳು ಮಾಡಲಾಗ್ತಾ ಇದೆ ಅಂತ? ಗುರುಮೂರ್ತಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ರೋಶಿನಿ, ಏನಂದ್ರೆ ಪದೇ ಪದೇ ಸ್ಲೀಪರ್ ಕೋಚ್ಗಳಲ್ಲಿ ಬಸ್ನಲ್ಲಿ ಬೆಂಕಿ ಅವಘಡ ಆಗ್ತಾ ಇರುವಂತದ್ದು. ಇದರ ಮನಗೊಂಡಂತ ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳು ಬೆಳಗ್ಗೆ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಖಾಸಗಿ ಬಸ್ಗಳಲ್ಲಿ ಸ್ಲೀಪರ್ ಎಕ್ಸಿಟ್ ಇದೆಯಾ, ಎಮರ್ಜೆನ್ಸಿ ಎಕ್ಸಿಟ್ ಇದೆಯಾ ಅಂತ ಹೇಳಿ ಈಗಾಗಲೇ ಚೆಕ್ ಮಾಡ್ತಿರುವಂತದ್ದು. ನಂತರ ಫ್ರಂಟ್ ಕಡೆ ಡೋರ್ ಇರುವಂತದ್ದು, ಫ್ರಂಟ್ ಡೋರ್ ಅದು ಕಾನೂನು ಬಾಹಿರವಾಗಿರುತ್ತದೆ. ಅದರಿಂದ ಅದನ್ನೆಲ್ಲ ತೆರವುಗೊಳಿಸ್ತಿರುವಂತದ್ದು. ಈಗಾಗಲೇ 8 ಬಸ್ಗಳನ್ನು ಡೋರ್ಗಳನ್ನು ಬಿಚ್ಚಿಸಿ ಈಗಾಗಲೇ ಆಟೋ ಅಧಿಕಾರಿಗಳು ಸೀಲ್ ಮಾಡಿರುವಂತದ್ದು. ರೋಷಿನಿ, ಎಸ್, ಥ್ಯಾಂಕ್ ಯು ಗುರುಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಪದೇ ಪದೇ ಸ್ಲೀಪರ್ ಕೋಚ್ಗಳಲ್ಲಿ ಬಿಸಿಲು ಜಾಸ್ತಿ ಇದ್ರೆ ಬೆಂಕಿ ಹೊತ್ಕೊಳ್ಳೋದು ಅಥವಾ ಮತ್ತೊಂದು ಅಪಘಾತಗಳು ಸಂಭವಿಸುವುದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಆರ್ಟಿಒ ಅಧಿಕಾರಿಗಳು ಒಂದಷ್ಟು ಕ್ರಮಗಳನ್ನು ತಗೊಳ್ತಿದ್ದಾರೆ.